ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ 50% ಕಮಿಷನ್. ಏನೇ ಕೆಲಸ ಆಗ್ಬೇಕಿದ್ರೆ ಡಿಕೆಶಿಗೆ 50% ಕಮಿಷನ್ ಕೊಡ್ಲೇಬೇಕು. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ. ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು 50% ತಗೋತಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿ ಹಗಲು ದರೋಡೆ ಮಾಡ್ತಿದ್ದಾರೆ. ವ್ಯಂಗ್ಯವಾಗಿಯೇ ಡಿಕೆಶಿ ಕಾಲೆಳೆದ ಬಸವನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ 50% ಕಮಿಷನ್ ಆರೋಪ ಹೊರಿಸಿದ್ದಾರೆ. ಏನೇ ಕೆಲಸ ಆಗ್ಬೇಕಿದ್ರೆ ಡಿಕೆಶಿಗೆ 50% ಕೊಡ್ಲೇಬೇಕು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 50% ಲಂಚ ಹೊಡಿತಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿ ಹಗಲು ದರೋಡೆ ಮಾಡ್ತಿದ್ದಾರೆ ಎಂಬ ಆರೋಪ ವ್ಯಕ್ತಪಡಿಸಿದ್ದಾರೆ. ವ್ಯಂಗ್ಯವಾಗಿಯೇ ಡಿಕೆಶಿ ಕಾಲೆಳೆದ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಲ್ಲಿ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಮ್ಮ ಅವ್ರು ಹೇಳಿದ್ರು ಈ ಸಲ ಯಾವುದೇ ರೀತಿ ಹಣನೇ ಕೊಟ್ಟಿಲ್ಲ ಅರಣ್ಯೀಕರಣ. ಬಿಜಾಪುರ ಜಿಲ್ಲೆ ಇಡೀ ದೇಶದಲ್ಲೇ ಅತಿ ಅರಣ್ಯ ಪ್ರದೇಶ ಕಡಿಮೆ ಜಿಲ್ಲೆ ದೇಶದ ಇಲ್ಲಿ ಎಷ್ಟಿದೆ ಅಂದರೆ 2% ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿದ್ದು, ಇಡೀ ದೇಶನಾಗ ಹಿಂದುಳಿದಿದ್ದು. ನಾವು ಹೇಳೋದು ಏನೋ ಸರ್ಕಾರಕ್ಕೆ ಅವಾಗಿನಿಂದ ಹೇಳ್ತಾ ಇದ್ವಿ, ಇದಕ್ಕೆ ಹೆಚ್ಚಿನ ಅರಣ್ಯದ ಅಭಿವೃದ್ಧಿಗಾಗಿ ಇವತ್ತು ಸಾಕಷ್ಟು ನಮ್ಮಲ್ಲಿ ಬರಡು ಭೂಮಿ ಇದೆ, ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪಾಪ ಅವರು ಸಾಕಷ್ಟು ನಾವು ವಿಜಯಪುರ ನಗರದಾಗ ಎಷ್ಟು ಗಿಡ ಹಚ್ಚಾರ. ನಾವು ಸಿದ್ಧಸಿರಿಯಿಂದ ಹೋದ ಸಲ 10 ಲಕ್ಷ, ಹಿಂದಿನ ಸಲ 10 ಲಕ್ಷ ಟ್ರೀ ಗಾರ್ಡ್ ಕೊಡಲಿಕ್ಕೆ ನಾವು ಕೊಟ್ಟಿವಿ. ಅಲ್ಲಿದಿಂದ ನಮ್ಮ ಇವ್ರು ಕೊಟ್ಟಾರ, ಯಾರು ಇಲ್ಲಿ NTPC ಅವ್ರು ಕೊಟ್ಟಾರ, ನಾವು ಕೊಟ್ಟಿವಿ. ಇನ್ನೂ ಏನು ಬೇಕು ಸಂಘ ಸಂಸ್ಥೆಗಳು ನಾವು ತಯಾರಿದ್ದೀವಿ. ಆದರೆ ಸರ್ಕಾರ ಈ ಸಲ ಯಾವುದು, ಯಾಕಂದ್ರೆ ಗ್ಯಾರಂಟಿ ಒಳಗೆ ರಾಜ್ಯನೇ ದಿವಾಳಿಯಾಗಿ ಹೋಗ್ಬಿಟ್ಟೆ. ಜಲಸಂಪನ್ಮೂಲ ಇಲಾಖೆ 5 ಕೋಟಿ ರೂಪಾಯಿ ಕೊಟ್ಟಿಲ್ಲ ಸಸಿ ಮಾಡಕ್ಕೆ. ಯಾವುದೇ ನೀರಾವರಿಗೆ ಯೋಜನೆಗೆ ರೊಕ್ಕ ಕೊಟ್ಟಿಲ್ಲ. ಆಲ್ಮಟ್ಟಿಗೆ ಅಲ್ಲಿ ಕೇಳಿದ್ರಲ್ಲ ನಿನ್ನ ಕಾಂಟ್ರಾಕ್ಟರ್ಗಳು EMD ಅವರು ತುಂಬಿದ ರೊಕ್ಕ ಹೊಳಿ ಕೊಡಲಾಗ್ಯಾರ. ಅವರು ಹೊಸ ಟೆಂಡರ್ ಇಲ್ಲ, ಒಂದು ಟೆಂಡರ್ ಆಗ್ತಾ ಇಲ್ಲ ನೀರಾವರಿ ಒಳಗೆ. ಏನೋ ಸುದೈವ ನಾವೆಲ್ಲ ಹಳಿ ಹಣ ಇತ್ತಂತ ಇವತ್ತು ನೋಡ್ರಿ, ಇವತ್ತು 5 ಕೋಟಿ ರೂಪಾಯಿ ಓಟ್ ಮಾಡ್ತಾ ಇದ್ದಾರೆ. ಅದೇ ಕಾವೇರಿ ಭಾಗದ ಕಾಮಗಾರಿ ಮಾಡ್ತಾ ಇದ್ದಾರೆ, ಕೃಷ್ಣಾದ್ ಮಾಡ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅದೇ ಅವರು 40% ಅವ್ರಿಗೆ 50% ಆಗೈತೆ. ಅವ್ರದ್ದು ಡಿಕೆ ಶಿವಕುಮಾರ್ 50% ತಗೊಳಕತ್ತಾರ. ನಿನ್ನೆ ಬೆಂಗಳೂರು ಒಬ್ಬ MLA ಹೇಳ್ಯಾರಲ್ಲ, ಮುನಿರಾಜು, ಸ್ಪೆಷಲ್ 1 ಸ್ಕ್ವೇರ್ ಫೀಟ್ ಏನೇ ಆಗ್ಬೇಕು ಬೆಂಗಳೂರಿನಾಗ 75 ರೂಪಾಯಿ ಕೊಡಬೇಕು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಯಾಕಂದ್ರೆ ಅವ್ರು ಸನ್ಮಾನ್ಯನೇ ಅನ್ಬೇಕಂತ ಹೇಳ್ಯಾರ ಹೈಕೋರ್ಟ್ನಾಗ. ಹೇಳ್ಯಾರಿಲ್ರಿ, ವಿಜಯೇಂದ್ರಿಗೆ ಹೇಳ್ಯಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 1 ಸ್ಕ್ವೇರ್ ಫೀಟಿಗೆ 75 ರೂಪಾಯಿ ತಗೊಳಕತ್ತಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 50% ಲಂಚ ಹೊಡಿತಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಗಲು ದರೋಡೆ ಮಾಡ್ತಾ ಇದ್ದಾರೆ.